ಆತ್ಮೀಯ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವ ಎಲ್ಲ ಅಭ್ಯಾಸದ ವಿಡಿಯೋಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಯೋಗಕರವಾಗಿವೆ. ಆದ್ದರಿಂದ ನಾನು ಹಾಕುವ ಎಲ್ಲ ಅಭ್ಯಾಸದ ವಿಡಿಯೋಗಳು ತಮಗೆ ತಲುಪಲು gsdtutorials ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಬೆಲ್ ಗಂಟೆಯನ್ನು ಒತ್ತಿ. ಥ್ಯಾಂಕ್ ಯು. ಅಧ್ಯಾಯ 6 ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು. 1 ಅಂಕದ ಪ್ರಶ್ನೋತ್ತರಗಳು. ಪಾರ್ಟ್ 1. ಪ್ರಶ್ನೆ 1. ವರ್ಲ್ಡ್ ವೈಡ್ ವೆಬ್ ಕಂಡುಹಿಡಿದವರು ಯಾರು? ಉತ್ತರ ಟಿಮ್ ಬರ್ನರ್ಸ್-ಲೀ. ಪ್ರಶ್ನೆ 2. TRP ವಿಸ್ತರಿಸಿ ಬರೆಯಿರಿ. ಉತ್ತರ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಕನ್ನಡದಲ್ಲಿ ದೂರದರ್ಶನದ ಅಳತೆ ಬಿಂದು ಅಂತ ಬರೆದರೆ ಸಾಕು. ಪ್ರಶ್ನೆ 3. ವೆಲ್ತ್ ಆಫ್ ನೇಷನ್ಸ್ ಎಂಬ ಕೃತಿಯ ಲೇಖಕರು ಯಾರು? ಉತ್ತರ ಆಡಮ್ ಸ್ಮಿತ್. ಪ್ರಶ್ನೆ 4. ಏಷ್ಯನ್ ಡ್ರಾಮಾ ಎಂಬ ಗ್ರಂಥದ ಕರ್ತೃ ಯಾರು? ಉತ್ತರ ಗುನ್ನರ್ ಮಿರ್ಡಲ್. ಪ್ರಶ್ನೆ 5. ಕರ್ನಾಟಕದಲ್ಲಿ ಮೊಟ್ಟ ಮೊದಲು ವರ್ತಮಾನ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಉತ್ತರ 1843ರಲ್ಲಿ ಹೇರ್ಮನ್ ಮೊಂಗ್ಲಿಂಗ್ರವರು ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಪ್ರಶ್ನೆ 6. ಭಾರತದ ಒಂದು ವ್ಯಾಪಾರಿ ಸಮುದಾಯವನ್ನು ಹೆಸರಿಸಿ. ಉತ್ತರ ಪಾರ್ಸಿಗಳು, ಸಿಂಧಿಗಳು ಮತ್ತು ಜೈನರು. ಯಾವುದಾದ್ರೂ ಒಂದು ಆನ್ಸರನ್ನು ಬರೀಬಹುದು. ಪ್ರಶ್ನೆ 7. ಭಾರತದ ಪ್ರಥಮ ವಾರ್ತಾಪತ್ರಿಕೆ ಯಾವುದು? ಉತ್ತರ ರಾಜಾರಾಮ್ ಮೋಹನ್ ರಾಯರವರ ಸಂವಾದ್ ಕೌಮುದಿ ಬೆಂಗಾಲಿ ಪತ್ರಿಕೆ ಭಾರತದ ಪ್ರಥಮ ವಾರ್ತಾಪತ್ರಿಕೆ. ಇದು 1821ರಲ್ಲಿ ಆರಂಭಿಸಿದರು. ಪ್ರಶ್ನೆ 8. ಮಾರುಕಟ್ಟೆಯ ಒಂದು ಗುಣಲಕ್ಷಣ ತಿಳಿಸಿ. ಉತ್ತರ ಮಾರುಕಟ್ಟೆ ವಸ್ತುಗಳನ್ನು ಕೊಳ್ಳುವ, ಮಾರುವ ಸ್ಥಳ. ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ, ಇಲ್ಲಿ ಮಾರುವ ಸ್ಥಳ ಅಂತ ಬರ್ಕೊಳ್ಳಿ. ಪ್ರಶ್ನೆ 9. WWW ವಿಸ್ತರಿಸಿ ಬರೆಯಿರಿ. ಉತ್ತರ ವರ್ಲ್ಡ್ ವೈಡ್ ವೆಬ್. ಪ್ರಶ್ನೆ 10. ಮಾರುಕಟ್ಟೆಯಲ್ಲಿ ಕಾಣದ ಕೈ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಆನ್ಸರ್ ಆಡಮ್ ಸ್ಮಿತ್. ಪ್ರಶ್ನೆ 11. ವಾರದ ಸಂತೆಗೆ ಒಂದು ಉದಾಹರಣೆ ನೀಡಿರಿ. ಆನ್ಸರ್ ಬಸ್ತಾರ್ ಮಾರುಕಟ್ಟೆ. ಪ್ರಶ್ನೆ 12. ದೊರಾಯಿ ಸಂತೆಯನ್ನು ಅಧ್ಯಯನ ಮಾಡಿದವರು ಯಾರು? ಆನ್ಸರ್ ಆಲ್ಫ್ರೆಡ್ ಗೆಲ್. ಪ್ರಶ್ನೆ 13. ಪುಷ್ಕರ ಜಾತ್ರೆ ಯಾವುದಕ್ಕಾಗಿ ಪ್ರಸಿದ್ಧಿ ಪಡೆದಿದೆ? ಆನ್ಸರ್ ಒಂಟೆ ಮತ್ತು ದನಗಳ ಜಾತ್ರೆಗಾಗಿ ಪ್ರಸಿದ್ಧಿ ಪಡೆದಿದೆ. ಪುಷ್ಕರ ಜಾತ್ರೆ ಯಾವ ಮಾಸದಲ್ಲಿ ನಡೆಯುತ್ತದೆ? ಪುಷ್ಕರ ಜಾತ್ರೆ ಕಾರ್ತಿಕ ಮಾಸದಲ್ಲಿ ನಡೆಯುತ್ತದೆ. ಪ್ರಶ್ನೆ 15. ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು? 1979ರಲ್ಲಿ ಮೈಕಲ್ ಆಲ್ಡಿರಿಜ್. ಪ್ರಶ್ನೆ 16. ಮ್ಯಾಕ್ಡೊನಾಲ್ಡೀಕರಣ ಪರಿಚಯಿಸಿದವರು ಯಾರು? ಆನ್ಸರ್ ಅಮೆರಿಕದ ಜಾರ್ಜ್ ರಿಟ್ಜರ್. ಪ್ರಶ್ನೆ 17. ಮುದ್ರಣ ಯಂತ್ರವನ್ನು ಮೊದಲು ಕಂಡುಹಿಡಿದವರು ಯಾರು? ಉತ್ತರ 1940ರಲ್ಲಿ ಜಾನ್
ಗುಟೀನ್ ಬರ್ಗರ್ ಅವರು ಕಂಡುಹಿಡಿದರು. ಪ್ರಶ್ನೆ 18. ಕನ್ನಡ ಪತ್ರಿಕಾರಂಗದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಶ್ರೀ ವೆಂಕಟ ಕೃಷ್ಣಯ್ಯ. ಪ್ರಶ್ನೆ 19. ಭಾರತದಲ್ಲಿ ಮೊದಲ ರೇಡಿಯೋ ಕೇಂದ್ರ ಪ್ರಾರಂಭಿಸಿದವರು ಯಾರು? ಉತ್ತರ 1920ರಲ್ಲಿ ಹ್ಯಾಮ್ ಬ್ರಾಡ್ಕಾಸ್ಟಿಂಗ್ ಕ್ಲಬ್ ರೇಡಿಯೋ ಕೇಂದ್ರವನ್ನ ಮೊದಲು ಪ್ರಾರಂಭಿಸಿದರು. ಪ್ರಶ್ನೆ 20. ಆಕಾಶವಾಣಿ ಕೇಂದ್ರ ಕಚೇರಿ ಎಲ್ಲಿದೆ? ಉತ್ತರ ದೆಹಲಿಯಲ್ಲಿದೆ. ಕರ್ನಾಟಕದ ಆಕಾಶವಾಣಿ ಕೇಂದ್ರ ಎಲ್ಲಿದೆ ಅಂತ ಕೇಳಿದಾಗ ಬೆಂಗಳೂರಿನಲ್ಲಿದೆ ಅಂತ ಹೇಳಬೇಕಾಗುತ್ತೆ. ಪ್ರಶ್ನೆ 21. ಯಾವ ಸಿನಿಮಾದಲ್ಲಿ ರೇಡಿಯೋವನ್ನು ಸಂವಹನದ ಮಾಧ್ಯಮವಾಗಿ ಬಳಸಲಾಗಿದೆ? ಆನ್ಸರ್ ರಂಗ್ ದೇ ಬಸಂತಿ ಮತ್ತು ಲಗೇ ರಹೋ ಮುನ್ನಾಭಾಯಿ ಚಿತ್ರಗಳಲ್ಲಿ ರೇಡಿಯೋವನ್ನು ಸಂವಹನದ ಮಾಧ್ಯಮವಾಗಿ ಬಳಸಲಾಯಿತು. ಪ್ರಶ್ನೆ 22. ಭಾರತದಲ್ಲಿ ಪ್ರಥಮ ಬಾರಿಗೆ ದೂರದರ್ಶನದಲ್ಲಿ ಯಾವ ಗ್ರಾಮೀಣ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಾಯಿತು? ಉತ್ತರ ಕೃಷಿ ದರ್ಶನ. 1959ರಲ್ಲಿ ಪ್ರಸಾರ ಮಾಡಲಾಯಿತು ಗ್ರಾಮೀಣ ಪ್ರದೇಶದಲ್ಲಿ. ಪ್ರಶ್ನೆ 23. ಕರ್ನಾಟಕದಲ್ಲಿ ಮೊದಲ ರೇಡಿಯೋ ಕೇಂದ್ರ ಆರಂಭಿಸಿದವರು ಯಾರು? ಉತ್ತರ ಡಾಕ್ಟರ್ ಎಂ.ಇ. ಗೋಪಾಲಸ್ವಾಮಿ ಅವರು. ಪ್ರಶ್ನೆ 24. ಯಾವುದಾದರೂ ಒಂದು ಎಫ್ಎಂ ರೇಡಿಯೋ ಕೇಂದ್ರವನ್ನು ಹೆಸರಿಸಿ. ಉತ್ತರ ರೆಡ್ ಎಫ್ಎಂ ಅಥವಾ ರೇಡಿಯೋ ಸಿಟಿ, ಯಾವುದಾದ್ರೂ ಒಂದು ಬರೀಬಹುದು. ಪ್ರಶ್ನೆ 25. SITE ಸೈಟ್ ವಿಸ್ತರಿಸಿ ಬರೆಯಿರಿ. ಉತ್ತರ ಸೆಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ಸೆಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ಕನ್ನಡದಲ್ಲಿ ಉಪಗ್ರಹ ಕಾರ್ಯಸೂಚಿ ದೂರದರ್ಶನ ಪ್ರಯೋಗ. ಪ್ರಶ್ನೆ 26. ಲ್ಯಾನ್ ವಿಸ್ತರಿಸಿ ಬರೆಯಿರಿ. ಉತ್ತರ ಲೋಕಲ್ ಏರಿಯಾ ನೆಟ್ವರ್ಕ್. ಪ್ರಶ್ನೆ 27. ವಿದ್ಯುನ್ಮಾನ ಮಾಧ್ಯಮವು ಜಾಗತಿಕ ಗ್ರಾಮವನ್ನು ನಿರ್ಮಿಸಿದೆ ಎಂದವರು ಯಾರು? ಆನ್ಸರ್ ಮಾರ್ಷಲ್ ಮ್ಯಾಕ್ಲುಹಾನ್. ಪ್ರಶ್ನೆ 30. ಸಮೂಹ ಮಾಧ್ಯಮಗಳ ಪ್ರಭಾವವನ್ನು ಕೃತಕ ನೈಜತೆ ಎಂದು ವ್ಯಾಖ್ಯಾನಿಸಿದವರು ಯಾರು? ಉತ್ತರ ಜಿನ್ ಬುಡ್ರಿಲಾರ್ಡ್. ಓಕೆ, ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ, ಈ ಎಲ್ಲ ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ ತುಂಬ ಉಪಯುಕ್ತಕಾರಿಯಾಗಿದ್ದಾವೆ. ಆದ್ದರಿಂದ ಸರಿಯಾಗಿ ಗಮನಗೊಟ್ಟು ಓದಿಕೊಳ್ಳಿ ಅಂತ ಈ ಮೂಲಕ ತಿಳಿಯಪಡಿಸುತ್ತೇನೆ. ಧನ್ಯವಾದಗಳು.